ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ ನಮ್ಮ ಬ್ರದರ್ ಮಗಂದು ಬರ್ತ್ಡೇ, ಹಾಗೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಸ್ ಇದೆ. ನಮ್ದು ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ. ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ ಇದೆ. ಸೊ ಅದ್ರ ಮಧ್ಯದಲ್ಲಿ ಏನೇನ್ ಮಾಡ್ದೋ ಫ್ಯಾಮಿಲಿ ಜೊತೆ, ಸ್ವಲ್ಪ ಹಾಗೆ ಟೈಮ್ ಪಾಸ್ ಮತ್ತೆ ಡೆಕೋರೇಷನ್ಸ್, ಅದ್ರ ಜೊತೆಗೆ ನಾವು ಸ್ವಲ್ಪ ಔಟ್ ಸೈಡ್ ಹೋಗಿದ್ದು ಅದ್ರದ್ದು ಸ್ವಲ್ಪ ವಿಡಿಯೋ ಇದೆ. ಸೊ ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತಾ. ಸೊ ಈಗ ನನ್ನ ಬ್ರದರ್ ಬಂದಿದ್ದಾನೆ ಕರ್ಕೊಂಡು ಹೋಗೋಕೆ ಅವ್ರ ಮನೆಗೆ. ಸೊ ಅವ್ರ ಮಗಂದೆ ಬರ್ಡೇ ಇರೋದು. ಸೊ ನಾವು ಮತ್ತೆ ಪುಟಾಣಿ ಅಮ್ಮ ಓಡ್ತಾ ಇದೀವಿ ಇಲ್ಲಿಂದ. ಎಲ್ರು ನಮಗೋಸ್ಕರ ಅಲ್ಲಿ ಮನೇಲಿ ಕಾಯ್ತಾ ಇದ್ದಾರೆ. ಸೊ ಪ್ಲಾನಿಂಗ್ ಏನು ಅಷ್ಟು ಇರ್ಲಿಲ್ಲ, ಆದ್ರೂ ಸಡನ್ ಪ್ಲಾನಿಂಗ್ ಆಗಿ ಅದಕ್ಕೋಸ್ಕರ ನಮ್ಮನ್ನ ಕರ್ಕೊಂಡು ಹೋಗಕ್ ಬರ್ತಾ ಇದ್ದಾನೆ. ಸೊ ಇನ್ನೇನು ರೀಚ್ ಆಗ್ತೀವಿ ಮನೆಗೆ. ನೋಡೋಣ ಯಾರ್ಯಾರು ಬಂದಿದ್ದಾರೆ ಮನೇಲಿ. ಸೊ ನಮ್ ಫ್ಯಾಮಿಲೀಸ್ ಎಲ್ಲ ಯಾರ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ ಬ್ಯಾಕ್ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು. ಸೊ ಬನ್ನಿ. ಏನ್ ಮಾಡ್ತಾ ಇರೋದು? ಇದನ್ನ ಸಾವಿಗೆ ಮಾಡ್ತಾ ಇದ್ದೀವಿ. ಪುಡಿ ಬದನೆಕಾಯಿ ಚೆನ್ನಾಗಿರಲ್ಲ. ಇವಾಗ ಇದ್ರೊಳಗಡೆ ಏನ್ ಹಾಕಿರೋದು? ಕರೆಂಟ್ ಇಲ್ವಾ? ಉಪ್ಪು ಅಷ್ಟೇ, ಹಿಟ್ನೆಸ್ ಆಗಿರೋ ತರ ಇದು. ಸೊ ಹೋಗಿದ ತಕ್ಷಣ ನೋಡಿದ್ರಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಮನೆಗೆ ಹೋಗಿದ ತಕ್ಷಣ ಎಲ್ಲರೂ ಶಾವಿಗೆಗೆ ರೆಡಿ ಮಾಡ್ಕೊತಾ ಇದ್ರು. ನಾನ್ ವೆಜ್ ಬೇಡ ಅನ್ಕೊಂಡು ಶಾವಿಗೆ ಸ್ವೀಟ್ ಇಡ್ಲಿ ಅಂದ್ಬಿಟ್ಟು ಶಾವಿಗೆ ಮಾಡ್ತಾ ಇದ್ದಾರೆ. ಮನೆಗೆ ಸ್ವಲ್ಪ ಶಾವಿಗೆ ಮಾಡೋದು ಜಾಸ್ತಿ, ಒಳ್ಳೇದು ಕೂಡ ಆರೋಗ್ಯಕ್ಕೆ ಅಂದ್ಬಿಟ್ಟು ಮಾಡ್ತಾರೆ. ಸೊ ಫೈನಲಿ ಶಾವಿಗೆ ರೆಡಿ ಆಯ್ತು. ಶಾವಿಗೆ ಮಾಡ್ತಾ ಇರೋರು ಅಮ್ಮ ಮಗ ಕಿಶೋರ್ ಅಂತ, ಇವನು ಶಾವಿಗೆ ಒತ್ತುತ್ತಾ ಇದ್ದಾರೆ. ತುಂಬಾ ಗಟ್ಟಿ ಇರುತ್ತೆ ಅನ್ಬಿಟ್ಟು, ಸ್ಟ್ರಾಂಗ್ ಆಗಿರೋರು ಬೇಕಲ್ವಾ ಒತ್ತಕ್ಕೆ ಅನ್ಬಿಟ್ಟು ಅವನ್ನ ಕರ್ಸಿದ್ದಾರೆ. ನೋಡಿ ಹೀಗೆ ರೆಡಿ ಆಗಿದೆ. ಯಾರಿಗೆಲ್ಲ ಶಾವಿಗೆ ಇಷ್ಟ ಅನ್ನೋರು ಲೈಕ್ ಮಾಡಿ ಪ್ಲೀಸ್. ಸ್ಪೈಡರ್ ಮ್ಯಾನ್ ಕೇಕ್ ತಗೊಂಡ್ಬಂದು ಏನು ಅವನ್ನ ಪಾಪ ಸ್ಪೈಡರ್ ಮ್ಯಾನ್ ಹಂಗಾಗ್ತಿದ್ಯಾ? ಏನದು? ಏನು ಏನಪ್ಪ ಅದು? ಯಾರು ಇಷ್ಟೊಂದು ಜನ ಅಂತಿರಲ್ಲ? ತಲೆ ಕೊಡೆ, ನೀನು ಕೊಡೆ. ನನಗೆ ನೋಡ ತಾತಂಗೆ ಅವ್ರ ಅಜ್ಜಿಗೆ ಹಾಕೋದು. ಮೊಮ್ಮಗಳು ಎಷ್ಟು ಚೆನ್ನಾಗಿ ಹಾಕ್ತಾಳೆ, ಟೋಪಿ ಹಾಕೋಳೆ ತಾತಂಗೆ. ಯಾರವನು ಯಾರವನು ಅದು
ಚಿಕ್ಕಪ್ಪ ಯಾಕೆ ಹಿಂಗವನೆ? ಚಾರು ಏ ಬಾ ಬಿಲ್ಲೈ ಬಾ ಯಾರ್ದು ಬರ್ಡೇ? ಯಾರ್ದು? ನಿಂದ? ಯಾರ್ದು ಚಾರು ಬರ್ತಡೇ? ಅವನ ಹೆಸ್ರೇನು? ಶೀನಿ ಅಣ್ಣ. ಇವೇ ಅವತಾರ ಬೇಡ ಅನ್ನೋದು ಯಾಕೆ ಇವೆಲ್ಲ ನಿಮಗೆ? ಫೈನಲಿ ಬರ್ಡೇಗೆಲ್ಲ ಡೆಕೋರೇಷನ್ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಅವನಿಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ ಅಂದ್ಬಿಟ್ಟು ಅವನಿಗೆ ಸ್ಪೈಡರ್ ಮ್ಯಾನ್ ಕಾನ್ಸೆಪ್ಟ್ ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಆ ಕೇಕು ಕೂಡ ಸ್ಪೈಡರ್ ಮ್ಯಾನೇ. ಯಾರು ಬಂದ್ರು? ಅಲ್ಲಿ ಬನ್ನಿ ಪ್ರೇಮ್ಗೆ. Happy birthday. Happy birthday to you. Happy birthday to you. Happy birthday. Happy birthday. Happy birthday to you. ಶ್ರೀನಿ ಇಲ್ಲಿ ನೋಡಮ್ಮ. ಇಲ್ಲಿ ನೋಡು ಶ್ರೀನಿ, ಚಿಕ್ಕಪ್ಪ ನೋಡು. ಫೋನ್ ಆನ್ ಮಾಡ್ಕೊಂಡಿಲ್ಲ ಸ್ವಿಚ್ ಆಫ್ ಫೋಟೋ ತೆಗಿತಾ ಇದ್ದೀರ? ಒಬ್ರು ಫೋಟೋ ತೆಗಿತಾರೆ. ಏನ್ ಬೇಕಪ್ಪ? ಗ್ಲಾಸ್ ಇಟ್ಕೊಂಡಿದ್ರು ಸುಸ್ತಾಗೋದ. ಮೇಲ್ ನೋಡ, ಎಲ್ಲಾರು ಒಂದೊಂದು ಹೇಳ್ಬೇಡ್ರಿ, ಸುಮ್ನಿರ್ರಿ. ಅತ್ತೆ ಫೋನ್ ನೋಡು, ಅತ್ತೆ ಫೋನ್, ಅತ್ತೆ ಫೋನ್. ಯೋ ಯೋ ನೋಡಿ ಅದ್ ನೋಡ್ ಬಾಯಿಗೆ ಇಕ್ಕಂಡು. ನಿಮಿಷ ಹ್ಯಾಪಿ ಬರ್ಡೇ ಕ್ಲಾಪ್. ಕೂತ್ಕೊಳ್ಳಿ. ಕಾಣಿಸ್ತಾ ಇಲ್ಲ. ಹಾ ಓಕೆ. ಕಟ್ ಮಾಡಿ ಸಾಕಣೆ ರಮ್ಯ ತಿನ್ಸ್ಬೇಡ. ಸಾಕಕ್ಕ ಪೂರ್ತಿ ಅಷ್ಟೊಂದು ಬೇಡ ತಿನ್ಸ್ಬೇಡಿ ಅವನಿಗೆ. ಲೋತ ಅಲೆ ಕಾಣಿಸ್ತಿಲ್ಲ, ಎತ್ರಿ. ಧನ್ಯ. ಅಯ್ಯೋ ಅದು ಬಲೂನು. ಇಲ್ಲಿ ನೋಡ್ರಿ, ಅದೇನು ಎಲ್ರು ಅಲ್ಲೇ ತಿರುಗ್ತಾರೆ. ಇಲ್ಲಿ ಇಲ್ಲಿ ಸ್ಟೋರೇಜ್ ಫುಲ್ ಅಂತೆ. ಇಷ್ಟು ಬೇಗ ಫೋಟೋ ತೆಗಿಯಲ್ವಾ? ಸಾಕು.
ಯಾರವ್ರೆ ಅಲ್ಲೇ ಅವನ ಗಡವ ಅದನ್ನೇ ತೋರಿಸ್ತಾ ನೋಡ್ಕೊಂಡು ಏನಪ್ಪ ಸ್ಪೈಡರ್ ಮ್ಯಾನ್ ಬೇಕಂತ. ಏನೋ ನಾನು ಹೋಗ್ಬೇಕಾ? ನಾನು ಯಾಕೆ ಹೋಗ್ಲಿ? ನಮ್ಮ ಮನೆ ಇದು. ನೋಡ್ದೆ ಬಲೂನ್ ಬೇಕಾ? ನಾನು ಹೋಗ್ಬೇಕಾ? ಅಯ್ಯೋ ಅಯ್ಯೋ ನಾನು ಹೋಗ್ಬೇಕು ಅಂದಿದ್ದು. ಶ್ರೀನಿ ಇಲ್ಲಿ ನೋಡು. ಇಲ್ಲಿ ತನ್ಯಾ ಫೈನಲಿ ಕೇಕ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇದೆಲ್ಲ ಆದ್ಮೇಲೆ ನನ್ನ ತಮ್ಮ ಶ್ರೀನಿಗೆ ಅಂತ ಏನೋ ಗಿಫ್ಟ್ ತಗೋ ಬಂದಿದ್ದ. ಸೊ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಏನೇನ್ ಗಿಫ್ಟ್ ಇದೆ ಅದ್ರಲ್ಲಿ ಅಂತ. ಸೊ ಅವ್ನ್ಗೆ ಯೂಸ್ ಆಗೋ ತರ ಗಿಫ್ಟ್ ತಗೋ ಬಂದಿದ್ದ ಅವನು. ಅಂದ್ರೆ ಅವ್ನಿಗೆ ಸ್ಕೂಲ್ಗೆ ಈಗ ಹೊಸದಾಗಿ ಜಾಯಿನ್ ಮಾಡಿದ್ದಾರೆ. ಸೊ ಆದ್ರಿಂದ ಅವ್ನಿಗೆ ಸ್ಕೂಲ್ಗೆ ಯೂಸಸ್ ಆಗೋ ತರ ಅವನು ಗಿಫ್ಟ್ ತಗೋ ಬಂದಿದ್ದ. ಏನು ಅಂತ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಜಾಮೆಟ್ರಿ ಬಾಕ್ಸ್ ಎಲ್ಲ ಇರ್ತಲ್ಲ. ನಾನು ನೋಡಿಲ್ಲ. ಸ್ಕೂಲ್ ಬ್ಯಾಗ್ ಅಲ್ಲಿ ಎದ್ರಿಗ್ ಬಂದ ವಾಟರ್ ಬಾಟ್ಲು, ಲಂಚ್ ಬಾಕ್ಸ್. ಎಲ್ಲ ಹೆಸರಿನೇ ಅಣ್ಣ ಎಲ್ಲ ಗೊತ್ತಿಲ್ಲ ಏನು ಹಿಂಗ್ ನಿಂತ್ಬಿಟ್ಟವನಲ್ಲ ಅಂತ ನೋಡ್ತಾವನೆ. ಓಹೋ ಸೆಟ್ ಐತೆ. ಏನು ಓಪನ್ ಮಾಡಿ ಅದೇ ಆರ್ಟ್ ಕಿಟ್. ಏನಪ್ಪ ಬರೀ ಕೂತ್ಕೊಳ್ಳಿ. ಕಲರ್ ಸೆಟ್. ಓ ಜಾಮೆಟ್ರಿ ಬಾಕ್ಸ್ ಅಷ್ಟೇ. ಹೊಸ ಡ್ರೆಸ್. ಬಟಾಣಿ ಕೊಡಿಲಿ ಬಟಾಣಿ ನೀನು ಇರಕ್ಕೆ ಒಂದು ನಿಮಿಷ. ನಾನು ಏನೋ ಆಗೋಯ್ತು ಅನ್ಕೊಂಡೆ. ಹಿಂದಕ್ಕೆ ಹೋಗು. ಮಾಡು ಡ್ಯಾನ್ಸ್ನ. बसन्नी नाच नाच. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನನ್ನ ಮಗನ ಕಾಮಿಡಿ ಡ್ಯಾನ್ಸ್ ನೋಡಿಕೊಂಡು ಅದೆಲ್ಲ ಆದ್ಮೇಲೆ ಎಲ್ಲರೂ ಊಟ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾಡಿ ಅದನ್ನ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಹೊರಟು. ಸೊ ಅಲ್ಲಿಗೆ ಹೋಗಿ ನಮ್ಮ ಸೆಲೆಬ್ರೇಷನ್ಸ್ ಅಂದ್ರೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವೇನು ಸೆಲೆಬ್ರೇಷನ್ ಮಾಡ್ಕೋತಾ ಇರಲಿಲ್ಲ. ಬಟ್ ನನ್ನ ತಮ್ಮ ಬಿಡಲಿಲ್ಲ. ಸೊ ಕರ್ಕೊಂಡು ಹೋಗಿ ಅವನು ಕೇಕ್ ಎಲ್ಲ ತಗೊಬಂದು ಈ ರೀತಿ ಡೆಕೋರೇಷನ್ ಮಾಡಿದ್ದ. ತುಂಬ ಖುಷಿ ಆಯಿತು. ಇದನ್ನೆಲ್ಲ ಫೈನಲಿ ಮುಗಿಸ್ಕೊಂಡು ಕೇಕ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತಿನ್ಸಚ್ಚಿರ ನೀನು ಔಟ್ಸೈಡ್ ಹೋಗಿ ಏನಾರ ತಿನ್ಕೊಬರೋಣ ಅಂತ ಔಟ್ಸೈಡ್ ಹೋಗಿ ನಾವೆಲ್ಲ ಪಿಜ್ಜಾ ಆರ್ಡ್ರ್ ಮಾಡಿದ್ದು. ಅಂದರೆ ಇದು 6 in 1 ಬರುತ್ತಲ್ಲ, ಆ ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಅಲ್ಲೇ ತಿನ್ಕೊಂಡು ಬಂದೋ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.